ಇದು ಮೇಜರ್ ಅಪ್ಡೇಟ್ ಬಳ್ಳಾರಿಯಲ್ಲಿ ಆದಂತಹ ಘಟನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಏನು ಗುಂಡಿನ ದಾಳಿ ಆಯಿತು, ಅಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಯಿತು. ಅದರಿಂದ ಬಳ್ಳಾರಿ ಎಸ್ಪಿ ಆದಂತಹ ಪವನ್ ನೆಜ್ಜೂರು ಅವರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಅದ್ರ ಬೆನ್ನಲ್ಲೇ ಈಗ ಪವನ್ ನೆಜ್ಜೂರು ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾದ ಸ್ನೇಹಿತನ ಫಾರ್ಮ್ ಹೌಸ್ ನಲ್ಲಿ ಸೂಸೈಡ್ಗೆ ಯತ್ನಿಸಿದ್ದಾರೆ ಅನ್ನುವ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಶಿರಾದ ಬಾಗಲೂರಿನಲ್ಲಿ ಇರುವಂತಹ ಸ್ನೇಹಿತನ ಫಾರ್ಮ್ ಹೌಸ್ ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನಿದ್ರೆ ಮಾತ್ರೆಯನ್ನ ಸೇವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿದ್ರೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. IPS ಅಧಿಕಾರಿ ಮತ್ತು ಬಳ್ಳಾರಿಯ ಎಸ್ಪಿ ಆಗಿರುವಂತಹ ಪವನ್ ನೆಜ್ಜೂರು ಅವರು. ನೋಡಿ, ಪವನ್ ನೆಜ್ಜೂರು ಅವರು ಬಳ್ಳಾರಿಯ ಎಸ್ಪಿ ಆಗಿ ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಸಸ್ಪೆಂಡ್ ಆಗ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಬಳ್ಳಾರಿಯ ಗಾಲಿ ಜನಾರ್ದನ ರೆಡ್ಡಿ ಅವರ ಮುಂಭಾಗದಲ್ಲಿ, ಅವರ ಮನೆಯ ಮುಂಭಾಗದಲ್ಲಿ ನಡೆದಂತಹ ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಪರಿಣಾಮ ಅಲ್ಲಿ ಗುಂಡುಗಳ ಮಳೆ ಸುರಿಯುತ್ತೆ, ಶೂಟೌಟ್ ಆಗುತ್ತೆ, ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ, ಪೊಲೀಸರು ಫೈರ್ ಮಾಡ್ತಾರೆ, ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಡ್ತಾನೆ. ಅದಾದ್ಮೇಲೆ ಈ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂತಹ ದೊಡ್ಡ ಅಲೆಯನ್ನ ಎಬ್ಬಿಸಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಇದೆಲ್ಲದಕ್ಕೂ ಕಾರಣ ಪವನ್ ನೆಜ್ಜೂರು ಅನ್ನುವ ರೀತಿಯಾದಂತಹ ಚರ್ಚೆ. ಯಾಕೆಂದ್ರೆ ಎಸ್ಪಿ ಆಗಿರ್ತಕ್ಕಂಥವ್ರು ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಹೋಗಿಲ್ಲ, ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಅವರು ಮುಂದಾಗಿಲ್ಲ. ಪೊಲೀಸ್ ಮಹಾನಿರ್ದೇಶಕರೇ ಫೋನ್ ಮಾಡಿದ್ರು, ಫೋನ್ ಅನ್ನ ಸ್ವೀಕರಿಸಿಲ್ಲ. IGP ವರ್ತಿಕಾ ಕಟಿಯಾರ್ ಅವ್ರಿಗೂ ಸಹ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಪವನ್ ನೆಜ್ಜೂರು ಅವರು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಅಂತ ಹೇಳಿ ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಇದರ ಬೆನ್ನಲ್ಲೇ ಈಗ ಪವನ್ ನೆಜ್ಜೂರು ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಿದ್ದಂಥ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಪ್ರಕರಣದಲ್ಲಿ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡಿತ್ತು ಸರ್ಕಾರ. ಇದರಿಂದ ತೀವ್ರವಾಗಿ ಮನನೊಂದಂತಹ ಪವನ್ ನೆಜ್ಜೂರು ಅವರು ತಮ್ಮ ಸ್ನೇಹಿತನ ಫಾರ್ಮ್ ಹೌಸ್ಗೆ ಹೋಗಿ ನಿದ್ದೆ ಮಾತ್ರೆಯನ್ನ ಸೇವಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ತುಮಕೂರು ಜಿಲ್ಲೆಯ ಶಿರಾದ ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಒಬ್ರು ಎಸ್ಪಿ ಈ ರೀತಿಯಾಗಿ ತನ್ನ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಾದರೆ, ಆತ್ಮಹತ್ಯೆಯ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದಾದ್ರೆ, ಎಲ್ಲೋ ಒಂದು ಕಡೆ ಅವರ ಮೇಲೆ ಒತ್ತಡ ಸಾಕಷ್ಟಿತ್ತೆ. ಎಲ್ಲೋ ಒಂದು ಕಡೆ ಪೊಲೀಸರು ಈ ರಾಜ್ಯದಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೇ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡುವಂತ ಸಂದರ್ಭದಲ್ಲಿ ಒಂದು ವರದಿಯನ್ನು ಅವಲೋಕಿಸಿದ್ದಾರೆ. ಆ ವರದಿಯನ್ನು IGP ವರ್ತಿಕಾ ಕಟಿಯಾರ್ ಅವರೇ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪವನ್ ನೆಜ್ಜೂರು ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅವರು ಅಧಿಕಾರ ಸ್ವೀಕರಿಸಿದ ಕೇವಲ 7 ಗಂಟೆಯಲ್ಲಿ, ಬಳ್ಳಾರಿ ಎಸ್ಪಿ ಆಗಿ ಅಧಿಕಾರ ಸ್ವೀಕರಿಸಿದ ಕೇವಲ 7 ಗಂಟೆಯಲ್ಲಿ ಬಳ್ಳಾರಿಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯನ್ನ ತಡೀಲಿಕ್ಕೆ, ಆ ಘಟನೆಯನ್ನ ನಿಯಂತ್ರಣ ಮಾಡಲಿಕ್ಕೆ